ಭಯೋತ್ಪಾದಕರ ದಾಳಿಯಾದಂತ ಪೆಹಲನ್ಗಾಂವ್ ಅಲ್ಲಿಗೆ ಹೋಗುವಂತ ಮಾರ್ಗದಲ್ಲಿ ನೋಡಿ ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ಹತ್ತಾರು ಅಂಗಡಿಗಳು ಎಲ್ಲವೂ ಕೂಡ ಇದ್ದವು. ನಿನ್ನೆ ಎಲ್ಲವೂ ಕೂಡ ಬಂದಾಗಿತ್ತು, ಆದ್ರೆ ಇವತ್ತು ಎಲ್ಲವೂ ಕೂಡ ತೆರೆದುಕೊಂಡಿದೆ. ನೋಡಿ ಇಲ್ಲಿರುವಂತ ಅಂಗಡಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಬರುವಂತ ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ಇಲ್ಲಿರುವಂತ ಅಂಗಡಿಗಳು ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ಕಾಯ್ತಾ ಇದ್ದಾರೆ. ಆದ್ರೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇರೋದ್ರಿಂದಾಗಿ ಎಲ್ಲವೂ ಕೂಡ ಹಾಗೆ ಉಳ್ಕೊಂಡಿದೆ. ಸಹಜವಾಗಿ ಬೇರೆ ದಿನಗಳಲ್ಲಿ ಅಂದ್ರೆ ಈ ಭಯೋತ್ಪಾದಕರ ದಾಳಿ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಜನ ಬರ್ತಾ ಇದ್ರು. ಸಾವಿರಾರು ಜನ ಬಂದವರು ಇಲ್ಲಿಂದ ತಿಂಡಿ ತಿನಿಸುಗಳನ್ನ ಪಾರ್ಸೆಲ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ರು. ಆದ್ರೆ ಭಯೋತ್ಪಾದಕರ ದಾಳಿ ಆದ ನಂತರ ಪ್ರವಾಸಿಗರ ಸಂಖ್ಯೆಯೂ ಕೂಡ ಕಡಿಮೆ ಇದೆ. ಹಾಗಾಗಿ ಬರುವ ಪ್ರವಾಸಿಗರು ಕಡಿಮೆ ಇರೋದ್ರಿಂದಾಗಿ ಇಲ್ಲಿ ಅಂಗಡಿಗಳನ್ನ ಇವತ್ತಿನಿಂದ ತೆರೆದಿದ್ದಾರೆ, ಆದ್ರೆ ಪ್ರವಾಸಿಗರಿಲ್ಲ. ಹಂಗ ನೋಡಿದ್ರೆ ಇದು ಸಮಯ, ಈ ಸೀಸನ್ ಇದೆಯಲ್ಲ, ಇದು ಕಾಶ್ಮೀರಿಗರಿಗೆ ಅತಿ ಹೆಚ್ಚು ತಾವು ದುಡಿಯುವಂತ ಸಮಯ. ಇದು ಬೇರೆ ಸಮಯದಕ್ಕಿಂತಲೂ ಕೂಡ ಈ ಸಮಯಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಆದ್ರೆ ಈಗ ಹಿಂಗಾಗಿರೋದ್ರಿಂದಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇರೋದ್ರಿಂದಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದೆ, ವ್ಯಾಪಾರ ವಹಿವಾಟು ಕೂಡ ಕಡಿಮೆ ಇದೆ. ಇವತ್ತು ನಿನ್ನೆ ಎಲ್ಲ ಬಂದಾಗಿದ್ದಂತ ಸಂಪೂರ್ಣ ಈ ಭಾಗ ಅನಂತನಾಗ್ ಜಿಲ್ಲೆ ಈ ಸುತ್ತಮುತ್ತ ಏನು ಅಟ್ಯಾಕ್ ಆಯ್ತಲ್ಲ, ಈ ಜಿಲ್ಲೆಯ ಸುತ್ತಮುತ್ತ ಇದ್ದಂತ ಎಲ್ಲ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದಾಗಿತ್ತು. ಆದ್ರೆ ಇವತ್ತು ಮಾತ್ರ ಎಲ್ಲವೂ ಓಪನ್ ಆಗಿದ್ದಾವೆ, ಆದ್ರೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದೆ. ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ, ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ಜನ ಬರ್ತಾರೆ ಅಂತ ಹೇಳಿ ಕಾಯ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಅಂಗಡಿ ಮಾಲೀಕರು ಜನ ಬರೋದನ್ನ ಕಾಯ್ತಾ ಇದ್ದಾರೆ, ಆದ್ರೆ ಜನರ ಸಂಖ್ಯೆ ಇವತ್ತು ಕಡಿಮೆ ಇದೆ. ನಾವೀಗ ಕೆಲವೇ ಮಿನಿಟ್ ನಲ್ಲಿ ನಾವು ಅಟ್ಯಾಕ್ ಆದಂತ ಜಾಗಕ್ಕೆ ಹೋಗ್ತೀವಿ. ನಿನ್ನೆವರೆಗೂ ಕೂಡ ಅಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ. ಇವತ್ತು ಏನು ಸೇನಾ ಸಿಬ್ಬಂದಿ ಅಲ್ಲಿಗೆ ಮಾಧ್ಯಮಕ್ಕೆ ಎಂಟ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ನಿಮ್ ಮುಂದೆ ನಾವು ತೆರೆದಿರ್ತೀವಿ. ರಿಪಬ್ಲಿಕ್ ಕನ್ನಡದ ಮೂಲಕ ಗ್ರೌಂಡ್ ನಲ್ಲಿ ಕಾಶ್ಮೀರದ ಸದ್ಯದ ವಸ್ತುಸ್ಥಿತಿಯನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ. ಭಯೋತ್ಪಾದಕರ ದಾಳಿಯಾದಂತ ಪೆಹಲನ್ಗಾಂವ್ ಅಲ್ಲಿಗೆ ಹೋಗುವಂತ ಮಾರ್ಗದಲ್ಲಿ ನೋಡಿ ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ಹತ್ತಾರು ಅಂಗಡಿಗಳು ಎಲ್ಲವೂ ಕೂಡ ಇದ್ದವು. ನಿನ್ನೆ ಎಲ್ಲವೂ ಕೂಡ ಬಂದಾಗಿತ್ತು, ಆದ್ರೆ ಇವತ್ತು ಎಲ್ಲವೂ ಕೂಡ ತೆರೆದುಕೊಂಡಿದೆ. ನೋಡಿ ಇಲ್ಲಿರುವಂತ ಅಂಗಡಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಬರುವಂತ ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ಇಲ್ಲಿರುವಂತ ಅಂಗಡಿಗಳು ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ಕಾಯ್ತಾ ಇದ್ದಾರೆ. ಆದ್ರೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇರೋದ್ರಿಂದಾಗಿ ಎಲ್ಲವೂ ಕೂಡ ಹಾಗೆ ಉಳ್ಕೊಂಡಿದೆ. ಸಹಜವಾಗಿ ಬೇರೆ ದಿನಗಳಲ್ಲಿ ಅಂದ್ರೆ ಈ ಭಯೋತ್ಪಾದಕರ ದಾಳಿ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಜನ ಬರ್ತಾ ಇದ್ರು. ಸಾವಿರಾರು ಜನ ಬಂದವರು ಇಲ್ಲಿಂದ ತಿಂಡಿ ತಿನಿಸುಗಳನ್ನ ಪಾರ್ಸೆಲ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ರು. ಆದ್ರೆ ಭಯೋತ್ಪಾದಕರ ದಾಳಿ ಆದ ನಂತರ ಪ್ರವಾಸಿಗರ ಸಂಖ್ಯೆಯೂ ಕೂಡ ಕಡಿಮೆ ಇದೆ. ಹಾಗಾಗಿ ಬರುವ ಪ್ರವಾಸಿಗರು ಕಡಿಮೆ ಇರೋದ್ರಿಂದಾಗಿ ಇಲ್ಲಿ ಅಂಗಡಿಗಳನ್ನ ಇವತ್ತಿನಿಂದ ತೆರೆದಿದ್ದಾರೆ, ಆದ್ರೆ ಪ್ರವಾಸಿಗರಿಲ್ಲ. ಹಂಗ ನೋಡಿದ್ರೆ ಇದು ಸಮಯ, ಈ ಸೀಸನ್ ಇದೆಯಲ್ಲ, ಇದು ಕಾಶ್ಮೀರಿಗರಿಗೆ ಅತಿ ಹೆಚ್ಚು ತಾವು ದುಡಿಯುವಂತ ಸಮಯ. ಇದು ಬೇರೆ ಸಮಯದಕ್ಕಿಂತಲೂ ಕೂಡ ಈ ಸಮಯಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಆದ್ರೆ ಈಗ ಹಿಂಗಾಗಿರೋದ್ರಿಂದಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇರೋದ್ರಿಂದಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದೆ, ವ್ಯಾಪಾರ ವಹಿವಾಟು ಕೂಡ ಕಡಿಮೆ ಇದೆ. ಇವತ್ತು ನಿನ್ನೆ ಎಲ್ಲ ಬಂದಾಗಿದ್ದಂತ ಸಂಪೂರ್ಣ ಈ ಭಾಗ ಅನಂತನಾಗ್ ಜಿಲ್ಲೆ ಈ ಸುತ್ತಮುತ್ತ ಏನು ಅಟ್ಯಾಕ್ ಆಯ್ತಲ್ಲ, ಈ ಜಿಲ್ಲೆಯ ಸುತ್ತಮುತ್ತ ಇದ್ದಂತ ಎಲ್ಲ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದಾಗಿತ್ತು. ಆದ್ರೆ ಇವತ್ತು ಮಾತ್ರ ಎಲ್ಲವೂ ಓಪನ್ ಆಗಿದ್ದಾವೆ, ಆದ್ರೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದೆ. ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ, ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ಜನ ಬರ್ತಾರೆ ಅಂತ ಹೇಳಿ ಕಾಯ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಅಂಗಡಿ ಮಾಲೀಕರು ಜನ ಬರೋದನ್ನ ಕಾಯ್ತಾ ಇದ್ದಾರೆ, ಆದ್ರೆ ಜನರ ಸಂಖ್ಯೆ ಇವತ್ತು ಕಡಿಮೆ ಇದೆ. ನಾವೀಗ ಕೆಲವೇ ಮಿನಿಟ್ ನಲ್ಲಿ ನಾವು ಅಟ್ಯಾಕ್ ಆದಂತ ಜಾಗಕ್ಕೆ ಹೋಗ್ತೀವಿ. ನಿನ್ನೆವರೆಗೂ ಕೂಡ ಅಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ. ಇವತ್ತು ಏನು ಸೇನಾ ಸಿಬ್ಬಂದಿ ಅಲ್ಲಿಗೆ ಮಾಧ್ಯಮಕ್ಕೆ ಎಂಟ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ನಿಮ್ ಮುಂದೆ ನಾವು ತೆರೆದಿರ್ತೀವಿ. ರಿಪಬ್ಲಿಕ್ ಕನ್ನಡದ ಮೂಲಕ ಗ್ರೌಂಡ್ ನಲ್ಲಿ ಕಾಶ್ಮೀರದ ಸದ್ಯದ ವಸ್ತುಸ್ಥಿತಿಯನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ. ಭಯೋತ್ಪಾದಕರ ದಾಳಿಯಾದಂತ ಪೆಹಲನ್ಗಾಂವ್ ಅಲ್ಲಿಗೆ ಹೋಗುವಂತ ಮಾರ್ಗದಲ್ಲಿ ನೋಡಿ ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ಹತ್ತಾರು ಅಂಗಡಿಗಳು ಎಲ್ಲವೂ ಕೂಡ ಇದ್ದವು. ನಿನ್ನೆ ಎಲ್ಲವೂ ಕೂಡ ಬಂದಾಗಿತ್ತು, ಆದ್ರೆ ಇವತ್ತು ಎಲ್ಲವೂ ಕೂಡ ತೆರೆದುಕೊಂಡಿದೆ. ನೋಡಿ ಇಲ್ಲಿರುವಂತ ಅಂಗಡಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಬರುವಂತ ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ಇಲ್ಲಿರುವಂತ ಅಂಗಡಿಗಳು ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ಕಾಯ್ತಾ ಇದ್ದಾರೆ. ಆದ್ರೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇರೋದ್ರಿಂದಾಗಿ ಎಲ್ಲವೂ ಕೂಡ ಹಾಗೆ ಉಳ್ಕೊಂಡಿದೆ. ಸಹಜವಾಗಿ ಬೇರೆ ದಿನಗಳಲ್ಲಿ ಅಂದ್ರೆ ಈ ಭಯೋತ್ಪಾದಕರ ದಾಳಿ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಜನ ಬರ್ತಾ ಇದ್ರು. ಸಾವಿರಾರು ಜನ ಬಂದವರು ಇಲ್ಲಿಂದ ತಿಂಡಿ ತಿನಿಸುಗಳನ್ನ ಪಾರ್ಸೆಲ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ರು.
ಆದ್ರೆ ಭಯೋತ್ಪಾದಕರ ದಾಳಿ ಆದ ನಂತರ ಪ್ರವಾಸಿಗರ ಸಂಖ್ಯೆಯೂ ಕೂಡ ಕಡಿಮೆ ಇದೆ. ಹಾಗಾಗಿ ಬರುವ ಪ್ರವಾಸಿಗರು ಕಡಿಮೆ ಇರೋದ್ರಿಂದಾಗಿ ಇಲ್ಲಿ ಅಂಗಡಿಗಳನ್ನ ಇವತ್ತಿನಿಂದ ತೆರೆದಿದ್ದಾರೆ, ಆದ್ರೆ ಪ್ರವಾಸಿಗರಿಲ್ಲ. ಹಂಗ ನೋಡಿದ್ರೆ ಇದು ಸಮಯ, ಈ ಸೀಸನ್ ಇದೆಯಲ್ಲ, ಇದು ಕಾಶ್ಮೀರಿಗರಿಗೆ ಅತಿ ಹೆಚ್ಚು ತಾವು ದುಡಿಯುವಂತ ಸಮಯ. ಇದು ಬೇರೆ ಸಮಯದಕ್ಕಿಂತಲೂ ಕೂಡ ಈ ಸಮಯಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಆದ್ರೆ ಈಗ ಹಿಂಗಾಗಿರೋದ್ರಿಂದಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇರೋದ್ರಿಂದಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದೆ, ವ್ಯಾಪಾರ ವಹಿವಾಟು ಕೂಡ ಕಡಿಮೆ ಇದೆ. ಇವತ್ತು ನಿನ್ನೆ ಎಲ್ಲ ಬಂದ್ ಆಗಿದ್ದಂತ ಸಂಪೂರ್ಣ ಈ ಭಾಗ ಅನಂತನಾಗ್ ಜಿಲ್ಲೆ ಈ ಸುತ್ತಮುತ್ತ ಏನು ಅಟ್ಯಾಕ್ ಆಯ್ತಲ್ಲ, ಈ ಜಿಲ್ಲೆಯ ಸುತ್ತಮುತ್ತ ಇದ್ದಂತ ಎಲ್ಲ ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಬಂದಾಗಿತ್ತು. ಆದ್ರೆ ಇವತ್ತು ಮಾತ್ರ ಎಲ್ಲವೂ ಓಪನ್ ಆಗಿದ್ದಾವೆ, ಆದ್ರೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ಜನ ಇಲ್ಲಿ ಜನ ಬರ್ತಾರೆ ಅಂತ ಹೇಳಿ ಕಾಯ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಅಂಗಡಿ ಮಾಲೀಕರು ಜನ ಬರೋದನ್ನ ಕಾಯ್ತಾ ಇದ್ದಾರೆ, ಆದ್ರೆ ಜನರ ಸಂಖ್ಯೆ ಇವತ್ತು ಕಡಿಮೆ ಇದೆ. ನಾವೀಗ ಕೆಲವೇ ಮಿನಿಟ್ ನಲ್ಲಿ ನಾವು ಅಟ್ಯಾಕ್ ಆದಂತ ಜಾಗಕ್ಕೆ ಹೋಗ್ತೀವಿ. ನಿನ್ನೆವರೆಗೂ ಕೂಡ ಅಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ. ಇವತ್ತು ಏನು ಸೇನಾ ಸಿಬ್ಬಂದಿ ಅಲ್ಲಿಗೆ ಮಾಧ್ಯಮಕ್ಕೆ ಎಂಟ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ನಿಮ್ ಮುಂದೆ ನಾವು ತೆರೆದಿರ್ತೀವಿ. ರಿಪಬ್ಲಿಕ್ ಕನ್ನಡದ ಮೂಲಕ ಗ್ರೌಂಡ್ ನಲ್ಲಿ ಕಾಶ್ಮೀರದ ಸದ್ಯದ ವಸ್ತುಸ್ಥಿತಿಯನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ. ಭಯೋತ್ಪಾದಕರ ದಾಳಿಯಾದಂತ ಪೆಹಲಂಗಾವ್ ಅಲ್ಲಿ ಹೋಗುವಂತ ಮಾರ್ಗದಲ್ಲಿ ನೋಡಿ, ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ಹತ್ತಾರು ಅಂಗಡಿಗಳು ಎಲ್ಲವೂ ಕೂಡ ಇದ್ದವು. ನಿನ್ನೆ ಎಲ್ಲವೂ ಕೂಡ ಬಂದಾಗಿತ್ತು, ಆದ್ರೆ ಇವತ್ತು ಎಲ್ಲವೂ ಕೂಡ ತೆರೆದುಕೊಂಡಿದೆ. ನೋಡಿ, ಇಲ್ಲಿರುವಂತ ಅಂಗಡಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಬರುವಂತ ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ಇಲ್ಲಿರುವಂತ ಅಂಗಡಿಗಳು ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ಕಾಯ್ತಾ ಇದ್ದಾರೆ. ಆದ್ರೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇರೋದ್ರಿಂದಾಗಿ ಎಲ್ಲವೂ ಕೂಡ ಹಾಗೆ ಉಳ್ಕೊಂಡಿದೆ. ಸಹಜವಾಗಿ ಬೇರೆ ದಿನಗಳಲ್ಲಿ ಅಂದ್ರೆ ಈ ಭಯೋತ್ಪಾದಕರ ದಾಳಿ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಜನ ಬರ್ತಾ ಇದ್ರು. ಸಾವಿರಾರು ಜನ ಬಂದವರು ಇಲ್ಲಿಂದ ತಿಂಡಿ ತಿನಿಸುಗಳನ್ನ ಪಾರ್ಸೆಲ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ರು. ಆದ್ರೆ ಭಯೋತ್ಪಾದಕರ ದಾಳಿ ಆದ ನಂತರ ಪ್ರವಾಸಿಗರ ಸಂಖ್ಯೆಯೂ ಕೂಡ ಕಡಿಮೆ ಇದೆ. ಹಾಗಾಗಿ ಬರುವ ಪ್ರವಾಸಿಗರು ಕಡಿಮೆ ಇರೋದ್ರಿಂದಾಗಿ ಇಲ್ಲಿ ಅಂಗಡಿಗಳನ್ನ ಇವತ್ತಿನಿಂದ ತೆರೆದಿದ್ದಾರೆ, ಆದ್ರೆ ಪ್ರವಾಸಿಗರಿಲ್ಲ. ಹಂಗ ನೋಡಿದ್ರೆ ಇದು ಸಮಯ, ಈ ಸೀಸನ್ ಇದೆಯಲ್ಲ, ಇದು ಕಾಶ್ಮೀರಿಗರಿಗೆ ಅತಿ ಹೆಚ್ಚು ತಾವು ದುಡಿಯುವಂತ ಸಮಯ. ಇದು ಬೇರೆ ಸಮಯದಕ್ಕಿಂತಲೂ ಕೂಡ ಈ ಸಮಯಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಆದ್ರೆ ಈಗ ಹಿಂಗಾಗಿರೋದ್ರಿಂದಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇರೋದ್ರಿಂದಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದೆ, ವ್ಯಾಪಾರ ವಹಿವಾಟು ಕೂಡ ಕಡಿಮೆ ಇದೆ. ಇವತ್ತು ನಿನ್ನೆ ಎಲ್ಲ ಬಂದಾಗಿದ್ದಂತ ಸಂಪೂರ್ಣ ಈ ಭಾಗ ಅನಂತನಾಗ್ ಜಿಲ್ಲೆ ಈ ಸುತ್ತಮುತ್ತ ಏನು ಅಟ್ಯಾಕ್ ಆಯ್ತಲ್ಲ, ಈ ಜಿಲ್ಲೆಯ ಸುತ್ತಮುತ್ತ ಇದ್ದಂತ ಎಲ್ಲ ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಬಂದಾಗಿತ್ತು. ಆದ್ರೆ ಇವತ್ತು ಮಾತ್ರ ಎಲ್ಲವೂ ಓಪನ್ ಆಗಿದ್ದಾವೆ, ಆದ್ರೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ಜನ ಇಲ್ಲಿ ಜನ ಬರ್ತಾರೆ ಅಂತ ಹೇಳಿ ಕಾಯ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಅಂಗಡಿ ಮಾಲೀಕರು ಜನ ಬರೋದನ್ನ ಕಾಯ್ತಾ ಇದ್ದಾರೆ, ಆದ್ರೆ ಜನರ ಸಂಖ್ಯೆ ಇವತ್ತು ಕಡಿಮೆ ಇದೆ. ನಾವೀಗ ಕೆಲವೇ ಮಿನಿಟ್ ನಲ್ಲಿ ನಾವು ಅಟ್ಯಾಕ್ ಆದಂತ ಜಾಗಕ್ಕೆ ಹೋಗ್ತೀವಿ. ನಿನ್ನೆವರೆಗೂ ಕೂಡ ಅಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ. ಇವತ್ತು ಏನು ಸೇನಾ ಸಿಬ್ಬಂದಿ ಅಲ್ಲಿಗೆ ಮಾಧ್ಯಮಕ್ಕೆ ಎಂಟ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ನಿಮ್ ಮುಂದೆ ನಾವು ತೆರೆದಿರ್ತೀವಿ. ರಿಪಬ್ಲಿಕ್ ಕನ್ನಡದ ಮೂಲಕ ಗ್ರೌಂಡ್ ನಲ್ಲಿ ಕಾಶ್ಮೀರದ ಸದ್ಯದ ವಸ್ತುಸ್ಥಿತಿಯನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ.